ಹೇ ಗೈಸ್, ಹೇಗಿದ್ದೀರ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಸಂಡೇ ಮಾರ್ನಿಂಗ್ ರೂಟೀನ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇಟ್ಸ್ ಲೈಕ್ ಅ ಫಸ್ಟ್ ಟ್ರೈ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಸೊ ಸಂಡೇಸ್ ನನಗೆ ಸ್ವಲ್ಪ ಆರಾಮ್ ಅನಿಸುತ್ತೆ, ಬಿಕಾಸ್ ನನ್ನ ಅಪ್ಪ ಅಮ್ಮ ಬರ್ತಾರೆ, ಇಲ್ಲ ನಾವೇ ಅವ್ರ ಮನೆಗೆ ಹೋಗ್ತೀವಿ. ಸೊ ಸಂಡೇಸ್ ಕೈಂಡ್ ಆಫ್ ವೆರಿ ಕಾಮಿಂಗ್ ಫಾರ್ ಮೀ. ಸೊ ಇದ್ಮೇಲೆ ಬ್ರಷ್ ಮಾಡಿಕೊಂಡು ಫೇಸ್ ವಾಶ್ ಮಾಡಿಕೊಂಡು ಸಿಂಪಲ್ಲಾಗಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿಕೊಂಡು ಐ ವಿಲ್ ಸ್ಟಾರ್ಟ್ ಮೈ ವರ್ಕೌಟ್. ಐ ಇದರ್ ಯೋಗ ಮಾಡ್ತೀನಿ, ಎಕ್ಸಸೈಸ್ ಮಾಡ್ತೀನಿ, ಇಲ್ಲ ಅಂದರೆ ವಾಕ್ ಮಾಡ್ತೀನಿ. ಹೇಗಿರುತ್ತೆ ನನ್ನ ಮೂಡ್ ಅದ್ರ ಮೇಲೆ ಡಿಪೆಂಡ್ ನಾನು ಏನು ಮಾಡ್ತೀನಿ ಅಂತ. ಸೊ ಎಸ್, ಎಕ್ಸಸೈಸ್ ಮಾಡೋಕ್ಕೆ ಮುಂಚೆ ನಾನು ಗುಡ್ ಬಗ್ಗಿಂದ ಕಟ್ ಕ್ಲೆನ್ಸಿಂಗ್ ಶಾರ್ಟ್ನ ಕುಡಿತಾ ಇದ್ದೀನಿ. ಇಟ್ಸ್ ಬಿನ್ 14 days ಇದು ಲಾಸ್ಟ್ ಶಾರ್ಟ್ ಆ್ಯಂಡ್ ಇಟ್ ರಿಯಲಿ ವರ್ಕ್ಸ್ ಅಮೇಝಿಂಗ್ ಫಾರ್ ದ ಪ್ರೈಸ್ ವಿ ಪೇ. ಬಾಡಿನಲ್ಲಿ ತುಂಬಾ ಚೇಂಜಸ್ ಅನಿಸುತ್ತೆ. ಸೊ ಎಸ್, ಐ ಲೈಕ್ ಇಟ್. ಯೂಶ್ವಲಿ ಸ್ವಲ್ಪ ಎಕ್ಸಸೈಸ್ ಮಾಡಿ ಎಲ್ಲ ಕೆಲಸ ಮುಗ್ಸೋಕ್ಕೆ ಹೋಗ್ತಿರ್ತೀನಿ. ಬಟ್ ಇವತ್ತು ಸ್ವಲ್ಪ ತಾಳ್ಮೆಯಿಂದ ಆರಾಮಾಗಿದ್ದೀನಿ, ಬಿಕಾಸ್ ಇವತ್ತು ಅಮ್ಮ ಇದ್ದಾರೆ. ಶಿಲ್ ಬಿ ಹೆಲ್ಪಿಂಗ್ ಮೀ ವಿತ್ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ಸ್ ಆ್ಯಂಡ್ ಆಲ್ ದ್ಯಾಟ್. ಸೊ ಶಾರ್ಟ್ ಕುಡ್ದಾದ್ಮೇಲೆ ಆಫ್ಟರ್ 5 minutes ಐ ವಿಲ್ ಸ್ಟಾರ್ಟ್ ವಾಕಿಂಗ್ ಟುಡೇ. ಇದು ಪ್ರೀ ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ತುಂಬಾ ರಿಫ್ರೆಶಿಂಗ್ ಆಗಿದೆ ಆಚೆ ವಾತಾವರಣ. 30-40 ನಿಮಿಷ ವಾಕ್ ಮಾಡ್ತೀನಿ. ವಾಕ್ ಆದಮೇಲೆ ನಾನು ನನ್ನ ಡಿನ್ನರ್ ಪ್ರಿಪ್ರೇಷನ್ಸ್ ಮತ್ತು ABC ಜ್ಯೂಸನ್ನ ಪ್ರೆಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ವಾಕಿಂಗ್ ಆದಮೇಲೆ ನಾನು ಇವಾಗ ABC ಜ್ಯೂಸನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ 1 ಆ್ಯಪಲ್, 1 ಕ್ಯಾರೆಟ್ ಮತ್ತು ಅರ್ಧ ಬೀಟ್ರೂಟ್ ತೊಗೊಂಡಿದ್ದೀನಿ. ಬೀಟ್ರೂಟ್ ತುಂಬಾ ದಪ್ಪ ಇದ್ದಿದ್ದರಿಂದ ನಾನು ಅರ್ಧ ಬೀಟ್ರೂಟನ್ನ ಕಟ್ ಮಾಡಿ ತೊಗೊಂಡಿದ್ದೀನಿ. ಸೊ ಆ್ಯಪಲ್ದು ಸಿಪ್ಪೆ ತೆಗೆದ್ಬಿಟ್ಟು, ಕ್ಯಾರೆಟ್ದು ಸಿಪ್ಪೆ ತೆಗೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಜಾರಲ್ಲಿ ಹಾಕಿ ರುಬ್ಬಿದ್ರೆ ABC ಜ್ಯೂಸ್ ಇಸ್ ರೆಡಿ. ಈ ABC ಜ್ಯೂಸಸ್ ಇವಾಗ ತುಂಬಾ ಫೇಮಸ್ ಆಗ್ತಿದೆ. ಬಟ್ ನಾನು 8th, 9th, 10th ಸ್ಟ್ಯಾಂಡರ್ಡಲ್ಲಿರುವಾಗೆಲ್ಲ ನನ್ನಮ್ಮ ಯಾವಾಗಲೂ ಮಾಡಿಕೊಡ್ತಾಯಿದ್ರು ಕ್ಯಾರೆಟ್ ಮತ್ತು ಬೀಟ್ರೂಟ್ ಜ್ಯೂಸಸ್ನ. ತುಂಬ ಜನ ಹೇಳ್ತಾರೆ ಇದು ಕುಡಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ. ಬಟ್ ಹಾಗೇನಿಲ್ಲ, ನನಗೆ ಮೇ ಬಿ ಅಭ್ಯಾಸ ಇರೋದ್ರಿಂದ ನನಗೆ ಕುಡಿಯೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಅನಿಸುತ್ತೆ. ಮತ್ತು ಈ ABC ಜ್ಯೂಸ್ ಸುಮ್ಮನೆ ಏನೋ ಒಂದು ಜ್ಯೂಸ್ ಅಲ್ಲ, ಇಟ್ ಈಸ್ ಲೈಕ್ ಅ ಪವರ್ ಪ್ಯಾಕ್ ಜ್ಯೂಸ್. ಈ ABC ಜ್ಯೂಸನ್ನ ಕುಡಿಯೋದ್ರಿಂದ ನಿಮ್ಮ ಹಾರ್ಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ, ಮತ್ತು ನಿಮ್ಮ ಐಸೈಟ್ ಇಂಪ್ರೂವ್ ಆಗುತ್ತೆ, ಸ್ಕಿನ್ ಕೂಡ ತುಂಬ ಹೆಲ್ದಿ ಆಗುತ್ತೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಇದೆ. ಸೊ ಓವರ್ ಆಲ್ ಅ ಪವರ್ ಪ್ಯಾಕ್ ಡ್ರಿಂಕ್. ದಿನ ನಾನು 1 ಗ್ಲಾಸ್ ಮಾಡ್ಕೋತಾ ಇದ್ದೆ. ಇವತ್ತು ನನ್ನ ಅಪ್ಪಾಜಿ ಇರೋದ್ರಿಂದ ಐ ಥಾಟ್ ಇಬ್ಬರಿಗೂ 1 ಗ್ಲಾಸ್ ಮಾಡೋಣ. ಈವನ್ ಹಿ ಈಸ್ ವೆರಿ ಹೆಲ್ತ್ ಕಾನ್ಷಿಯಸ್. ಸೊ ವಿ ಬೋತ್ ಎಂಜಾಯ್ಡ್ ದ ಜ್ಯೂಸ್ ಟುಗೆದರ್. ಫ್ಯಾಮಿಲಿ ಟೈಮ್ ಈಸ್ ಆರ್ ಫೇವ್ರೆಟ್ ಟೈಮ್ ಆ್ಯಂಡ್ ಟಂಗ್ಯೋಗ್ಲಿ ಮಿಸ್ಸಿಂಗ್. ಸೊ ಬನ್ನಿ, ಜ್ಯೂಸ್ ಕುಡ್ದಾದ್ಮೇಲೆ ಅಡುಗೆ ಮನೆಯಲ್ಲಿ ಮಮ್ಮ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಅಮ್ಮ ಮಾಡೋ ಕುಷ್ಕ ಈಸ್ ಮೈ ಮೋಸ್ಟ್ ಫೇವ್ರೆಟ್. ಅದಕ್ಕೆ ಅಮ್ಮನ ರಿಕ್ವೆಸ್ಟ್ ಮಾಡದೆ ಬಂದಾಗಿಂದ ಕುಷ್ಕ ಮಾಡು ಅಂತ ಇವತ್ತು ಕುಷ್ಕ ಮಾಡಿಕೊಡ್ತಾ ಇದ್ದಾರೆ. ಅವ್ರು ಆ ಕಡೆ ನನಗೋಸ್ಕರ ಕುಷ್ಕಾಗೆ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ. ಈ ಕಡೆ ನನ್ನ ಮಗ ಇದ್ಬಿಟ್ಟ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಬಾಬಾ. ಎದ್ದ ನೀನು ಎಚ್ಚರ ಆಯ್ತು ನಿಂಗೆ? ಸಂಡೇ ಮಾರ್ನಿಂಗ್ ಮಿತಾನ್ ತುಂಬ ಎಕ್ಸೈಟ್ ಆಗಿರ್ತಾನೆ ಯಾವಾಗಲೂ ಎದ್ದೇಳೋದಕ್ಕೆ. ಅವ್ರ ಅಪ್ಪಾಜಿ ಬಂದಿರುತ್ತೆ ಅಂತ ಅವನಿಗೆ ಆಲ್ರೆಡಿ ಸೆನ್ಸ್ ಆಗಿರುತ್ತೆ ಅನಿಸುತ್ತೆ. ವಿಲ್ ಬಿ ವೆರಿ ಎಕ್ಸೈಟೆಡ್ ಹೋಲ್ ಸಂಡೇ.
ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾನೆ. ಇವತ್ತು ಅಡುಗೆ ಮಾಡಿದ್ದಾನಂತೆ. ಹೌದಾ? ನಮ್ ಕೊಡಪ್ಪ ಅಡುಗೆಯ. Are you excited? Five. Surprise! ಏನದು ಮಮ್ಮಿ? ಗೊತ್ತಾಗಿದೆ ಬಂಗಾರಿ ಇದು. ಸೊ ಫಸ್ಟ್ ಅವನಿಗೆ ಬ್ರಷ್ ಮಾಡಿ ರೆಡಿ ಮಾಡಿಸಿ ಆಚೆ ಕಳಿಸ್ಬೇಕು. ಒಂದು ರೌಂಡ್ ಅವನ ಅಪ್ಪಾಜಿ ಜೊತೆ ಹೋಗಿ ಬಂದ್ರೇ ಅವನಿಗೆ ಸಮಾಧಾನ ಆಗೋದು. ನಾನು ಜೆಂಟಲಾಗಿ ಬ್ರಷ್ ಮಾಡಿಸಿ ಅವನಿಗೆ ಬ್ರಷ್ ಮಾಡ್ಕೊಳ್ಳೋಕೆ ಬಿಟ್ಬಿಡ್ತೀನಿ. ಅವ್ನು ಕೂಡ ಚೆನ್ನಾಗಿ ಬ್ರಷ್ ಮಾಡೋದು ಕಲ್ತಿದ್ದಾನೆ. ಒಂದೂವರೆ ವರ್ಷದಿಂದನೂ ನಾನು ಬ್ರಷ್ ಕೊಟ್ಟು ಅವ್ನಿಗೆ ಅಭ್ಯಾಸ ಮಾಡಿದ್ದೀನಿ. ಸೊ ಹಿ ನೋಸ್ ಹೌ ಟು ಬ್ರಷ್. ನಾವು ಎಕ್ಸೈಟ್ಮೆಂಟಲ್ಲೇ ರೆಡಿ ಆಗ್ತಾ ಇದ್ದಾನೆ ಆಚೆ ಹೋಗ್ಬೋದು ಅಂತ. ಬೆಳಗ್ಗೆಯಿಂದ ಸಂಜೆ ತನಕ ಆಚೆನೇ ಇರ್ತಾನೆ ಅವನು. ಇದು ನನ್ನ ಅಪ್ಪಾಜಿ ಕೊಡ್ತಾ ಇರೋದು ದುಡ್ಡು. ಅವ್ನು ವೀಕ್ಲಿ ಹುಂಡಿಗೆ ಹಾಕೋಕೆ ಕೊಡ್ತಾ ಇರೋದು. 1000 ರೂಪೀಸಾ? ಏನಕ್ಕೆ 1000 ರೂಪೀಸಾ? ಇವಾಗ ಅವ್ರು ಆಚೆ ಹೋದ ತಕ್ಷಣ ನಾನು ರೂಮ್ ಕ್ಲೀನ್ ಮಾಡ್ಕೊಳ್ಳೋದಿದೆ. ಐ ವಿಲ್ ಜಸ್ಟ್ ಮೇಕ್ ಮೈ ಬೆಡ್ ಆ್ಯಂಡ್ ಬ್ರೇಕ್ಫಾಸ್ಟ್ನ ರೆಡಿ ಮಾಡೋಕ್ಕೆ ಹೋಗ್ತೀನಿ. ಸಿನ್ಸ್ ಅಮ್ಮ ಇದ್ದಿದ್ದರಿಂದ ರೂಮ್ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನನ್ನ ವಾರ್ಡ್ರೋಬ್ಸ್ ಕ್ಲೀನ್ ಆಗಿದೆ. ಮಿತಾನ್ಶ್ ವಾರ್ಡ್ರೋಬ್ ಇಸ್ ದ ಮೇನ್ ಥಿಂಗ್. ಯಾವಾಗಲೂ ಮೆಸ್ಸಿಯಾಗಿರುತ್ತೆ. 100 ಟೈಮ್ಸ್ ಕ್ಲೀನ್ ಮಾಡಿಸಿದ್ರೂ ನೆಕ್ಸ್ಟ್ ಡೇ ಮೆಸ್ಸಿಯಾಗಿರುತ್ತೆ. ಸೊ ಅವನ ವಾರ್ಡ್ರೋಬ್ಸ್ನ ನೀಟಾಗಿ ಜೋಡಿಸ್ಕೊಂಡಿಟ್ಟಿದ್ದೀನಿ. ವಿಡಿಯೋ ಮಾಡುವಾಗಲೇ ಐ ಹರ್ಡ್ ಅ ಬೆಲ್. ಸೊ ಸ್ವಿಗ್ಗಿ ಬಂದಿದೆ ಅಂತ ಗೊತ್ತಾಯಿತು. ಹೇಗಿದ್ರು ವಿಡಿಯೋ ಮಾಡ್ತಾಯಿದ್ದೀನಿ. ಐ ಜಸ್ಟ್ ಟೇಕ್ ಅ ಕ್ಲಿಪ್ ಅಂತ ಐ ಜಸ್ಟ್ ಆ್ಯಡೆಡ್ ಇದನ್ನು ಕೂಡ ಟು ದಿಸ್ ವಿಡಿಯೋ. ಎವ್ರಿ ಡೇ ಸ್ವಿಗ್ಗಿ ಮಾಡಿದ್ರು ಮತ್ತೊಂದು ಏನಾದರೂ ಐಟಮ್ಸ್ ಮರ್ತೋಗಿರ್ತೀನಿ. ಸೊ ಎಸ್, ಈ ವೀಕ್ ಬೇಕಾಗಿದ್ದಂಥ ಗ್ರಾಸರೀಸ್ ಮತ್ತು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತರಿಸ್ಕೊಂಡಿದ್ದೀನಿ. ನಾವು ಜಾಸ್ತಿ ಯೂಸ್ ಮಾಡೋದು ಕಿನೋವಾ ಆ್ಯಂಡ್ ಕ್ರೇನ್ಬೆರೀಸ್. ಯಾಕೆ ಅಂದರೆ ಫಾರ್ ಯುವರ್ ಓವರೀಸ್ ಹೆಲ್ತ್. ಈ ಚಾಕ್ಲೇಟ್ ಫಾರ್ ಮೈ ಸಿಸ್ಟರ್. ಸೊ ಎಸ್, ಐಟಮ್ಸ್ ಎಲ್ಲ ಜೋಡಿಸ್ಕೊಂಡು ಐ ವಾಸ್ ಬ್ಯಾಕ್ ಇನ್ ದ ಕಿಚನ್. ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾಯಿದ್ದೆ. ಇವತ್ತು ಹೆಸರು ಕಾಳು ದೋಸೆ ಮಾಡ್ತಾಯಿದ್ದೀನಿ. ಇಟ್ ಈಸ್ ವೆರಿ ಮಚ್ ರಿಚ್ ಇನ್ ಪ್ರೋಟೀನ್ ಆ್ಯಂಡ್ ಸ್ವಲ್ಪ ಪಾಲಕ್ ಆ್ಯಡ್ ಮಾಡ್ತಾಯಿದ್ದೀನಿ ಬಿಕಾಸ್ ಆಫ್ ಇಟ್ಸ್ ಕ್ಯಾಲ್ಶಿಯಂ ಕಂಟೆಂಟ್. ಇದು ಒಂದು ಸೂಪರ್ ಪವರ್ ಪ್ಯಾಕ್ಡ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ನಾನು 2 ಕಪ್ ನೆನೆಸಿಟ್ಟಿರೋ ಹೆಸರು ಕಾಳು ತೊಗೊಂಡಿದ್ದೀನಿ. 1 ಹಿಡಿಯಷ್ಟು ಪಾಲಕ್, ಸ್ವಲ್ಪ ಸಾಲ್ಟ್, ಸ್ವಲ್ಪ ಜೀರಾ ಆ್ಯಂಡ್ 2 ಚಿಲ್ಲಿ. ಇಷ್ಟನ್ನು ಚೆನ್ನಾಗಿ ರುಬ್ಕೊಂಡು ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಮಾಡ್ಕೋತಾ ಇದ್ದೀನಿ. ಹೆಸರು ಕಾಳು ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ಅದರಲ್ಲಿ ಡಯಟರಿ ಫೈಬರ್ಸ್, ವಿಟಮಿನ್ಸ್, ಪ್ರೋಟೀನ್ ಎಲ್ಲ ಇರುತ್ತೆ. ನೀವೇನಾದರೂ ವೆಯ್ಟ್ ಲಾಸ್ ಮಾಡೋಕ್ಕೆ ನೋಡ್ತಾ ಇದ್ರೆ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಬೆಸ್ಟ್ ಬ್ರೇಕ್ಫಾಸ್ಟ್ ಆಪ್ಷನ್. ಈ ಹೆಸರು ಕಾಳು ದೋಸೆ ಜೊತೆ ನಾನು ಚಟ್ನಿನ ಮಾಡ್ಕೋತಾ ಇದ್ದೀನಿ. ಚಟ್ನಿ ಮಾಡೋಕ್ಕೆ 1/2 ಬೌಲಷ್ಟು ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಡು ಸಿಪ್ಪೆ ತೆಗಿತಾ ಇಲ್ಲ. ಅದ್ರ ಜೊತೆ ಮತ್ತೆ 3ರಿಂದ 4 ಮೆಣಸಿನ್ಕಾಯಿನ ಕೂಡ ಫ್ರೈ ಮಾಡ್ತಾ ಇದ್ದೀನಿ. ರೋಸ್ಟ್ ಮಾಡಿದ್ರೆ ಮೆಣಸಿನ್ಕಾಯಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಚಟ್ನಿಲಿ. ಇನ್ನೊಂದು ಕಡೆ ನನ್ನ ಕುಷ್ಕಾನೂ ರೆಡಿ ಆಗ್ತಾಯಿತ್ತು. ಐ ಆಮ್ ಸೋ ಹ್ಯಾಪಿ ನಾನು ಇವತ್ತು ಕುಷ್ಕ ತಿನ್ಬೋದು ಅಂತ. ದಿನ ಡಯಟ್ ಫುಡ್ ತಿಂದು ಬೇಜಾರಾಗಿ ಹೋಗ್ಬಿಟ್ಟಿತ್ತು. ನಮ್ಮಮ್ಮ ಬಂದ ತಕ್ಷಣ ನಾನು ಮದುವೆಗೆ ಮುಂಚೆ ಮಾಡ್ತಾ ಇದ್ದಿದ್ದು ಎಲ್ಲ ರೆಸಿಪೀಸ್ನೂ ಒಂದೊಂದ್ಸಲ ಮಾಡಿಸ್ಕೊಂಡು ತಿಂದ್ಬಿಡ್ತೀನಿ. ಅವಾಗ ಐ ಫೀಲ್ ಸೋ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈ. ಸೊ ಚಟ್ನಿ ಮಾಡೋಕ್ಕೆ ಆ್ಯಸ್ ಯೂಶ್ವಲ್ ಕಾಯಿ ತುರಿ, ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಸ್ವಲ್ಪ ಜೀರಿಗೆ, ಜೊತೆಲಿ ಸ್ವಲ್ಪ ಪುದೀನ ಮತ್ತು ಸಾಲ್ಟ್ ವಾಟರ್ ಹಾಕಿ ರುಬ್ಕೋತಾ ಇದ್ದೀನಿ. ಚಟ್ನಿ ಆಯಿತು, ದೋಸೆ ಬ್ಯಾಟರ್ ರೆಡಿ ಇದೆ. ಇವಾಗ ದೋಸೆ ಮಾಡಿ ಸರ್ವ್ ಮಾಡಿದ್ರೆ ಮುಗೀತು. ಎಲ್ಲ ಅವಾಗಲೇ ಎತ್ತಿಟ್ಕೋತಾ ಇದ್ದೀನಿ ಸೊ ದಟ್ ಕಿಚನ್ ಕೌಂಟರ್ ಟಾಪ್ ಯಾವಾಗಲೂ ಮೆಸ್ಸಿಯಾಗಿರಲ್ಲ ಅಂತ. ಯಾವುದಾದ್ರೂ ಆಯಿಲ್ ತೊಗೊಳೋದಕ್ಕಿಂತ ತುಪ್ಪನ ಸವರ್ಕೊಂಡು ಮೂಂಗ್ ದಾಲ್ ದೋಸೆ ಮಾಡಿದ್ರೆ ಅದರದ್ದು ಟೇಸ್ಟ್ ಮತ್ತು ಅರೋಮಾ ಚೆನ್ನಾಗಿರುತ್ತೆ. ನೋಡಿ, ಇದು ಪರ್ಫೆಕ್ಟ್ ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿ. ಈ ಥರ ಬ್ಯಾಟರ್ನ ಮಾಡಿಕೊಂಡ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ. ಮತ್ತು ದೋಸೆನ 60 ಸೆಕೆಂಡ್ಸಿಂದ 1 ನಿಮಿಷದ ತನಕ
ಇಂಚ್ ಮೇಲೆ ಚೆನ್ನಾಗಿ ಬೇಯಿಸಬೇಕು. ದೋಸೆನ ಕವರ್ ಮಾಡಿ ಬೇಯಿಸಬೇಕು. ಸೊ ದೋಸಾಸ್ ರೆಡಿ ಇದೆ, ಸರ್ವ್ ಮಾಡೋಣ. ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಮತ್ತು ಚಟ್ನಿ ಜೊತೆ ದೋಸಾನ ಸರ್ವ್ ಮಾಡ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ನ ಯೂಶ್ವಲಿ ನಾನು ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಪ್ಯಾಕ್ ಮಾಡ್ತೀನಿ. ಬಟ್ ಬಿಕಾಸ್ ಟುಡೇ ಸಂಡೇ ನಾನು ಬ್ರೇಕ್ಫಾಸ್ಟ್ ಜೊತೆನೇ ನಟ್ಸ್ ಆ್ಯಂಡ್ ಸೀಡ್ಸ್ನ ಕೊಡ್ತಾಯಿದ್ದೀನಿ. ಆ್ಯಂಡ್ ಆನ್ ದ ಅದರ್ ಸೈಡ್ ನನ್ನ ಕುಷ್ಕಾನೂ ರೆಡಿ ಆಗ್ತಾಯಿದೆ. ಆಲ್ರೆಡಿ ನಂಗೆ ಹೊಟ್ಟೆ ಹಸಿವು ತುಂಬ ಆಗಿದೆ. ಸೊ ಬಾಯ್, ಟೇಕ್ ಕೇರ್. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.